ಮುಕ್ನಳ್ಳಿಯವರೇ, ನಿಮ್ಮ ಯಶಸ್ಸಿಗೆ ಕಾಂಟ್ರಿಬ್ಯೂಟ್ ಮಾಡಿದ ದೊಡ್ಡ ಹಾಬಿ ಏನು? ನನ್ನ ಪ್ರಕಾರ ಟೈಮ್ ಮ್ಯಾನೇಜ್ಮೆಂಟು. ಟೈಮ್ ನಾನು ತುಂಬ ಯಾವುದೇ ಒಂದು ಕೆಲಸ ಇರ್ಬೋದು, ನನಗೆ ಇಂಪಾರ್ಟೆಂಟ್ ಅಂತ ಅನ್ನಿಸಿದ್ರೆ, ಅದು ಇಂಪಾರ್ಟೆಂಟ್ ಇಲ್ಲದೇ ಇರಲಿ, ಹೇಳಿದ ಟೈಮ್ಗಂತೂ ಹೋಗ್ತೀನಿ. ನಾನು ಐ ಆಮ್ ವೆರಿ ಆರ್ಡಿನರಿ ಮ್ಯಾನ್. ತೀರಾ ಸಾಧಾರಣ ಕುಟುಂಬ, ತೀರಾ ಸಾಧಾರಣ, ನಮ್ಗೆ ಯಾವುದೇ ಒಂದು ಎಕ್ಸ್ಪೋಜರ್ ಇಲ್ಲದೆ ಇರುವಂಥ ಒಂದು ಪೀಣ್ಯ ಸ್ಲಮ್ಮಲ್ಲಿ ಒಂದು 18 ವರ್ಷ ಕಳೆದಿದ್ದೀನಿ ನಾನು. ನನಗೇನು ಗೊತ್ತಿರಲಿಲ್ಲ. ಬಟ್ ಎಲ್ಲೋ ಒಂದು ದೈವಾನುಗ್ರಹನೋ ಅಥವಾ ಮೋಸ್ಟ್ಲಿ ಮೈ ಫಾದರ್, ಅವರು ಟೈಮ್ ಅಂದರೆ ಟೈಮು 8 ಗಂಟೆಗೆ ಓಡ್ತಾರೆ. ನಮ್ಮಪ್ಪ ಯಾವುದೋ ಪ್ರೈವೇಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು. ಟೈಮ್ 8 ಅಂದರೆ 8 ಟೈಮ್ ನೋಡೋದೇ ಬೇಡ, ಇವರು ಹೊರಟಿದ್ದಾರೆ ಅಂದರೆ 8 ಅಂತ ಜನ ಹೇಳೋರು ಅಕ್ಕಪಕ್ಕದಲ್ಲಿ. ಆ ಮಟ್ಟಿಗೆ ನಮ್ಮಪ್ಪ ಟೈಮ್ ಪಾಲಿಸ್ತಾ ಇದ್ರು. ಹೀಗಾಗಿ ನಾನು ಒಂದು ಸಮಯ ಪಾಲನೆ ಏನಿದೆ, ಶಿಸ್ತು, ಅದನ್ನು ನಾನು ಫಸ್ಟು ಜಾಬು ನಾನು ದುಬೈ. ನನಗೆ ಇಂಟರ್ವ್ಯೂನೇ ಇಲ್ಲ, ಪ್ರಶ್ನೆಗಳೇ ಇಲ್ಲ. ನಾನು 10:30ಗೆ ಇಂಟರ್ವ್ಯೂ ಇತ್ತು. ನಾನು 9:45ಗೆ ಹೊರಟೋಗ್ಬಿಟ್ಟಿದ್ದೆ. ಯಾಕಂದರೆ ಅದೆಲ್ಲೋ ಸರ್ಜಾಪುರ ರೋಡಲ್ಲಿ ಎಲ್ಲೋ ಇತ್ತು, ತುಂಬ ದೂರ ಇತ್ತು. ಸೊ ನಾನು ಪೀಣ್ಯದಿಂದ ಅಂದರೆ ತುಂಬ ದೂರ, ಅದಕ್ಕೆ ಟ್ರಾಫಿಕ್ಕು ಅದು ಇದು ನಾವು ಕಾರಣ ಕೊಡೋಕ್ಕಾಗಲ್ಲ. 10:30ಯಿಂದ ನಾನು ಆಮೇಲೆ ಇನ್ನೊಂದು ಏನಂದರೆ, ನಾನು ಹೋಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು. ಯಾವುದೇ ಕೆಲಸಕ್ಕೆ ಆಯಿತು ಗಡಿ ಅಲ್ಲ. ನೀವು 2 ಅಂದರೆ ನಾನು 1:30 ಬಂದು ಕೂತಿದ್ರೆ ನೆಮ್ಮದಿಯಾಗಿ ಕೂತಿರ್ತೀನಿ. ಒಂದು ನೀರು ಕೊಡ್ತೀರಾ, ಕುಡ್ದಿರ್ತೀನಿ, ಹಾರ್ಟ್ ಬೀಟು ನಾರ್ಮಲೈಸ್ ಆಗಿರುತ್ತೆ ಅಲ್ವಾ. ಅದೊಂದು ರೂಢಿಸ್ಕೊಂಡಿದ್ದೆ ನಾನು. ಅಲ್ಲಿ ಒಂದು ಹೇಳ್ಬಿಡ್ತೀನಿ ಅದು ಘಟನೆ. ನಾನು 9:45ಗೆ ಅಲ್ಲಿ ಹೋಗಿದ್ದೆ. ಒಬ್ಬ ಅಜಾನುಭಾವ ವ್ಯಕ್ತಿ, 6:3 ಇರುವಂತಹ ವ್ಯಕ್ತಿ ಫ್ರೆಂಚ್ ಬಿಯರ್ಡ್ ಬಿಟ್ಕೊಂಡು ಬಂದರು. ಅವರು ನಾನು ಅವತ್ತು ಕೆಲಸಕ್ಕೆ ಸೇರಿಕೊಂಡಿದ್ದ ಕಂಪನಿಯ ಚೇರ್ಮನ್ನು, ನನಗೆ ಗೊತ್ತಿಲ್ಲ. ಬಂದರು, ಯಾರು ನೀವು, ಯಾಕೆ ಇಲ್ಲಿ ಕೂತಿದ್ದೀರಿ ಅಂತ ನನ್ನ ಇಂಗ್ಲೀಷ್ನಲ್ಲಿ ಕೇಳಿದ್ರು. ನಾನು ಈ ಥರ, ಯಾಕೆ 10:30 ಇರೋದು, ನೀವು ಇಷ್ಟು ಬೇಗ ಬಂದಿದ್ರಿ? ಇಲ್ಲ, ನಾನು ತುಂಬ ದೂರದಿಂದ ಬಂದೆ, 25 ಕಿಲೋಮೀಟ್ರ್ ಆಯಿತು. ಸೊ ನಾನು ಟ್ರಾಫಿಕ್ಕು ಅದು ಇದು ಎಲ್ಲ ಹೇಳಿ ಆಗೋದಿಲ್ಲ. ಆ್ಯಂಡ್ ಮೋರ್ ಓವರ್ ನನಗೊಂದು ಸ್ವಲ್ಪ ಕೂತು ಸಮಾಧಾನವಾಗಿ ಕೂತ್ರೆ ಹಾರ್ಟ್ ಬೀಟ್ ಎಲ್ಲ ನಾರ್ಮಲೈಸ್ ಆಗಿರುತ್ತೆ. ನೀವೇನು ಕೇಳ್ಬೋದು ಅಂತ ನಾನು ಮೆಂಟಲಿ ನಾನು ರೆಡಿನೂ ಆಗ್ಬೋದು. ಸೊ ಆ ಕಾರಣಕ್ಕೆ ನಾನು ಯಾವಾಗಲೂ ಅಷ್ಟೇ, ನಾನು ಎಕ್ಸಾಮ್ಗೂ ಅಷ್ಟೇ, ನನ್ನ ಫ್ರೆಂಡ್ಸ್ ಎಲ್ಲ ನಗೋರು. ಎಕ್ಸಾಮ್ 9 ಗಂಟೆಗೆ ಅಂದರೆ ರಂಗ ಗೇಟೇ ತೆಗ್ದಿರಲ್ಲ, 8 ಗಂಟೆಗೆ ಹೋಗಿ ಕೂತಿರ್ತಾನೆ ಅಂತ. ನಾನು ಎಕ್ಸಾಮ್ಗೆ ಯಾವತ್ತೂ ಲೇಟಾಗಿ 1 ಗಂಟೆ ಮುಂಚೆ ಹೋಗಿರ್ತಿದ್ದೆ. ನಾನು ಮನೇಲಿ ಕೂತ್ಕೊಂಡು ಇನ್ನೇನು ಮಾಡೋದು, ಅಲ್ಲೇ ಕೂತ್ಕೊಂಡು ಓದ್ಕೊಂಡ್ರೆ ಆಯಿತು. ನಾನು ಸೆಂಟ್ರಲ್ಲಿ ಇದ್ಬಿಡ್ತಾಯಿದ್ದೆ. ಸೊ ಅವರು ನೆಕ್ಸ್ಟ್ ನನ್ನನ್ನು ಇಂಟರ್ವ್ಯೂ ಒಳಗಡೆ ಕರೆಸ್ಕೊಂಡ್ರು ಸಂದರ್ಶಕರು. ಅವರೇ ನೋಡ್ತೀನಿ ಇದೇ ವ್ಯಕ್ತಿ ಕೂತಿದ್ದಾರೆ. ಅವರು ಹೇಳಿದ ಮೊದಲನೇ ಪದ ನನಗೆ ಇವತ್ತಿಗೂ ನೆನಪಿದೆ. ಸಾರಿ, ನಾನು 2 ನಿಮಿಷ ನಿಮ್ಮನ್ನು ಲೇಟಾಗಿ ಕರೆಸ್ತೆ. 10:32ಕ್ಕೆ ನನಗೆ ಒಳಗಡೆ ಕರೆದ್ರು. ಅಂಥ ವ್ಯಕ್ತಿ ಅವರು ನನಗೆ ಹೇಳಿದ್ರು, ಗ್ರೂಪ್ ಚೇರ್ಮನ್ನು, ನನಗೆ ಗೊತ್ತಿಲ್ಲ, 2 ನಿಮಿಷ ನಿಮ್ಮನ್ನು ತಡವಾಗಿ ಕರೆಸ್ತೆ, ಸಾರಿ ಅಂತ ಕೇಳಿದ್ರು. ಅದಿರೋ ತಾಕತ್ತು, ನಾವು ಸರಿಗಿದ್ದರೆ ಅದು ಇರೋ ತಾಕತ್ತು ಅದನ್ನು ಮಾಡುತ್ತೆ. ಅದು ನಂದು ಮೊದಲನೇ ಮತ್ತು ಕೊನೆಯ ಇಂಟರ್ವ್ಯೂ. ಆಮೇಲೆ ನನ್ನ ಜೀವನದಲ್ಲಿ ದೇರ್ ಈಸ್ ನೋ ಲುಕ್ಕಿಂಗ್ ಬ್ಯಾಕ್. ನನ್ನ ಹತ್ರ ಕೈಲಿ ಪಾಸ್ಪೋರ್ಟ್ ಇರಲಿಲ್ಲ ಭಾವನವ್ರೆ. ದೇ ಸೆಡ್ ದುಬೈಗೆ ಹೋಗಿ ನೀವು ಅಂತ. ಏನಿಲ್ಲ, ಮಾತಾಗಿದ್ದು HR ಜೊತೆ ನೆಗೋಸಿಯೇಷನ್ ಅಬೌಟ್ ದ ಸ್ಯಾಲ್ರಿ, ಅಷ್ಟು ಬಿಟ್ಟರೆ ನೋ ಕ್ವಶನ್ ಆಸ್ಟ್ ನಥಿಂಗ್. ಇಶ್ಯೂ ಮಾಡಿ ಅವ್ರದ್ದು ಇದು ಫೈನಾನ್ಸ್ ಬಗ್ಗೆ ಏನಿದೆ ಮಾತಾಡಿಕೊಂಡು ಇಶ್ಯೂ ದ ಅಪಾಯಿಂಟ್ಮೆಂಟ್ ಲೆಟರ್ ಅಂತೇಳಿ ಹೋಗೇ ಬಿಟ್ರು. ಇನ್ನೇನಿಲ್ಲ. ಸಮಯದ ಮಹತ್ವ ನನಗೆ ಈಗ ಬೇರೆಯವ್ರಿಗೆ ಹಂಗಾಗಿರ್ಬೇಕು ಅಂತ ಏನಿಲ್ಲ, ಇದು ನನಗಾದ ಅನುಭವ. ಸೊ ಎಲ್ಲ ಕಡೆನೂ ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ಫುಲಿ ನನಗೆ ಇಟ್ ಈಸ್ ವರ್ಕಿಂಗ್ ಔಟ್. ಒಂದು ಕೆಟ್ಟ ಅಭ್ಯಾಸ ಬಿಡಬೇಕು ಅಂತ ಹೇಳಿದ್ರೆ ಏನು ಬಿಡಬಹುದು? ಜನ ಅಂತಲ್ಲ, ಈಗ ಯಾರೂ ಪರಿಪೂರ್ಣರಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ಅಲ್ಲ, ಮುಂದುವರಿಬೇಕು ಜೀವನದಲ್ಲಿ ಅಂದರೆ ಏನೋ ಒಂದು ಕೆಟ್ಟ ಅಭ್ಯಾಸಗಳಿಗೆ ನಿಮಗೆ ನೋಡೇ ಇರ್ತೀರ. ಹೌದು, ಇಂಥದ್ದನ್ನು ಬಿಟ್ಟರೆ ಉದ್ಧಾರ ಆಗ್ತೀರಿ ಅಂತ ಅನ್ಸ್ಬೋದು. ಹೌದು, ಅದು ಏನಾಗುತ್ತೆ ಗೊತ್ತಾ, ನಾವು ಕಾರಣ ಹೇಳೋದನ್ನು ನಿಲ್ಲಿಸ್ಬೇಕು. ನನ್ನ ಪ್ರಕಾರ ಕಾರಣ ಹೇಳೋದನ್ನು ನಿಲ್ಲಿಸ್ಬೇಕು. ಅದು ಬಹುಶಃ ಏನಾಗುತ್ತೆ ಅಂತಂದರೆ, ನಾವು ಚಿಕ್ಕವರಿದ್ದಾಗ ಗೊತ್ತಿಲ್ಲದೇನೋ ನಮ್ಮ ಕುಟುಂಬದಲ್ಲಿ ಅದು ಶುರುವಾಗುತ್ತೆ, ಮನೆಯಲ್ಲಿ ಶುರುವಾಗುವಂಥದ್ದು ಕಾರಣಗಳನ್ನ ಕೊಡ್ತೀವಿ. ನಾನು ಸರಿ, ಜಗತ್ತಪ್ಪು ಅನ್ನೋಂತಹ ಕಾರಣಗಳು. ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ಆ ಉದಾಹರಣೆಗಳನ್ನು ನಾನು ಹೇಳಿದಾಗ ಅದನ್ನು ನೀವು ನೋಡಿಕೊಂಡು ಅದನ್ನೊಂದನ್ನು ತಿದ್ದುಕೊಂಡ್ರೆ ಮುಂದೇನು ಬರ್ತಾ ಅದು ಎಲ್ಲ ಕಡೆ ಅಪ್ಲೈ ಆಗ್ತಾಗುತ್ತೆ. ಮಗು ನಡೀತಾ ಇರುತ್ತೆ, ಆಯಾ ತಪ್ಪಿ ಬಿದ್ದುಬಿಡುತ್ತೆ. ಮೊದಲನೇ ದಿನಗಳಲ್ಲಿ ಹಾಗೆ ಆಗುತ್ತಲ್ಲ, ಬೀಳುತ್ತೆ, ಅಮ್ಮಗಾಲು ಇಡ್ತಾ ಇರುತ್ತೆ, ಬೀಳುತ್ತೆ. ಬಿದ್ದಿದ್ದ ತಕ್ಷಣ ಏನು ಮಾಡುತ್ತದು, ಅಳುತ್ತೆ. ಅಮ್ಮ ಏನು ಮಾಡ್ತಾಳೆ, ಅತ್ತ ಅಂತ ನೆಲ ಕುಡಿತಾಳೆ. ಅತ್ತ ಮಾಡಿದ್ದೀನಿ ಸುಮ್ಮನಿರಮ್ಮ. ಮಗುಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಬಿದ್ದಿದ್ದು ನಾನು ತಪ್ಪು ನಡೆದಿದ್ದೀನಿ. ಅದು ಗೊತ್ತು, ಮಗುಗೆ ಚೆನ್ನಾಗಿ ಗೊತ್ತು. ನಾವು ಅನ್ಕೊತೀವಿ ಅದಕ್ಕೇನು ತಿಳಿಯುತ್ತೆ, ಅದಕ್ಕೆಲ್ಲ ತಿಳಿತಿರುತ್ತೆ. ಅಮ್ಮ ಯಾಕೆ ನೆಲ ಕುಡಿತಾ ಇದ್ದಾಳೆ, ಅತ್ತ ಅಂತ ಹೊಡಿತೀವಿ. ಮಗುಗೆ ಅವಾಗ ಒಂದು ಭಾವನೆ ಶುರುವಾಗುತ್ತೆ ಅಲ್ಲಿಂದ, ನಾನು ಸರಿ, ನೆಲ ಸರಿ ಇಲ್ಲ. ಸ್ವಲ್ಪ ದೊಡ್ಡವರಾಗಿದ್ದ ತಕ್ಷಣ ಮಾರ್ಕ್ಸ್ ಬರಲ್ಲ ಸ್ಕೂಲಲ್ಲಿ. ನಾನು ಓದಿದ್ದೆ, ನಾನು ಎಲ್ಲ ಚೆನ್ನಾಗಿ ಬರೆದಿದ್ದೆ, ನಮ್ಮ ಮಿಸ್ ಸರಿ ಇಲ್ಲ, ಮಾರ್ಕ್ಸ್ ಕೊಟ್ಟಿಲ್ಲ. ಬಟ್
ಆ ಮಗು ಗೊತ್ತಿದೆ ನಾನು ಓದಿಲ್ಲ ಅನ್ನೋದು ಗೊತ್ತಿದೆ. ಎಲ್ರಿಗೂ ಗೊತ್ತು. ನಮ್ಮಲ್ಲೇ ಈಗ ಯಾಕೆ ಆ ಮಟ್ಟದ ಯಶಸ್ಸು ಸಿಕ್ಕಲ್ಲ ಅಂದರೆ ನಾವು ಸರಿ ಇಲ್ಲ, ನಮ್ಮಲ್ಲಿ ಅದೇನೋ ಇಲ್ಲ, ಎಕ್ಸ್ ಫ್ಯಾಕ್ಟರ್ ಇಲ್ಲ, ಅದೇ ಸತ್ಯ ಅಷ್ಟೇ. ಅದ ನಂತರ ಅದೇ ಎಕ್ಸ್ಟೆಂಡ್ ಆಗುತ್ತೆ. ನಾನು ಸರಿ, ನನ್ನ ಕೊಲೀಗ್ ತಪ್ಪು, ನಾನು ಸರಿ, ನನ್ನ ಬಾಸ್ ತಪ್ಪು. ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ನಾನು ಸರಿ, ಸಮಾಜ ತಪ್ಪು. ಯಾವಾಗ ಎಲ್ಲ ತಪ್ಪುಗಳಿಗೂ ನಾನು ಕಾರಣ ಅಂತ ನಾವು ರೆಸ್ಪಾನ್ಸಿಬಿಲಿಟಿ ಹೊರ್ತೀವಿ, ನನ್ನ ಸೋಲಿಗೆ ನಾನೇ ಕಾರಣ, ನಾನೊಬ್ಬನೇ ಕಾರಣ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ರಿಯಲೈಸ್ ಆಗುತ್ತೆ. ಅವತ್ತಿನ ದಿನ ನಿಮಗೆ ಹೊಸ ಬದುಕು ಶುರುವಾಗುತ್ತೆ. ಟೈಮ್ ಪಾಸ್ ಮಾಡಿರ್ತೀರಾ, ಒಪ್ಕೊಳ್ಳಿ ನಾನು ಟೈಮ್ ಪಾಸ್ ಮಾಡಿದೆ 5 ವರ್ಷ. ಸಿ, ಅಕ್ಸೆಪ್ಟೆನ್ಸ್ ಈಸ್ ದ ಫಸ್ಟ್ ಕೀ. ನಾವು ಅಕ್ಸೆಪ್ಟೇ ಮಾಡಲ್ಲ. ನಾವು ಸೋಲಿರ್ಬೋದು, ನಮ್ಮ ವೈಫಲ್ಯಗಳಿರ್ಬೋದು, ಯಾವುದನ್ನು ನಾವು ಅಕ್ಸೆಪ್ಟ್ ಮಾಡಲ್ಲ. ಅದು ಡಿಫೆನ್ಸಿವ್ ಮೋಡ್ಗೊಟ್ಟು ಹೋಗ್ತೀವಿ, ಕಾರಣ ಹೇಳಕ್ಕೆ ಶುರು ಮಾಡ್ತೀವಿ. ನಾನು ಸರಿ, ಅವನೇ ಸರಿ ಇರಲಿಲ್ಲ, ಇವತ್ತು ಈ ಸರಿ CBSE ಎಲ್ಲ ಗಬ್ಬು, ಕ್ವಶನ್ ಪೇಪರ್ ಸಿಕ್ಕಾಪಟ್ಟೆ ಟಫ್ ಕೊಟ್ಬಿಟ್ಟಿದ್ರು. ಮಕ್ಕಳು ಹೇಳೋದೇ ಅದೇ, SLC ಮಕ್ಕಳು. ನಾವು 2 ಹೊಡಿಬೇಕು ಅವಾಗ, 50 ಬರಲಿ 70 ಬರಲಿ, ನೀನು ಸರಿಗೆ ಓದಿರಲಿಲ್ಲ, ಅದು ಹೆಂಗೆ 99 ತೆಗೆದ ಒಬ್ಬ. ಅವನದು ಪರಿಶ್ರಮ ಇತ್ತು, ಅವನದು ಪ್ರಿಪ್ರೇಷನ್ ಇತ್ತು, ಸಿದ್ಧತೆ ಸರಿಗಿತ್ತು. ಅದು ಹೆಂಗೆ 4 ಜನ ಮಾತ್ರ 99 100ಕ್ಕೆ 100 ತೆಗಿತಾರೆ, ಇದು ಯಾಕೆ ನೀನು ಮಾತ್ರ ಫೇಲ್ ಅದೇ? ನಾವು ಅಕ್ಸೆಪ್ಟ್ ಮಾಡಲ್ಲ. ಮನೇಲಿ ಮಾಡೋದಷ್ಟೇ. ಇನ್ನೊಂದು ಪ್ರಮುಖವಾಗಿ ಹೇಳ್ತೀನಿ, ಮನುಷ್ಯ ಹುಟ್ಟಿದಾಗ ಅವನಲ್ಲಿ ಇರೋದಕ್ಕೆ ಕೇವಲ 2 ಭಯ. ಒಂದು ಎತ್ತರದ ಭಯ, ಅವ್ನಿಗೆ ಸಬ್ಕಾನ್ಷಿಯಸಲ್ಲಿ ತಾಯಿ ಹೊಟ್ಟೆಲಿದ್ದಾಗಲಿಂದ ಬರೋದು, ಬಿದ್ದೋದಂಗೆ ಜರ್ಕಾಗುತ್ತಲ್ಲ ಆ ಭಯ ಇರುತ್ತೆ. ಶಬ್ದ, ನೀವು ಅದಕ್ಕೆ ಕಣ್ಣಿಲ್ದಾಗಲೂ ದಡ್ಡಂತ ಹೊರಗಡೆ ಆದರೆ ಗರ್ಭದಲ್ಲೂ ಅದು ಬಚ್ಚಿ ಬೀಳುತ್ತೆ ಮಗು. 2 ಭಯ ಇರೋದು ಅದಕ್ಕೆ ಮನುಷ್ಯ. ಬೈ ಆ್ಯಂಡ್ ಲಾರ್ಜ್ ಮನುಷ್ಯನಿಗಿರೋದು 2 ಭಯ. ಎತ್ತರದ ಭಯ, ಬಿದ್ದೆ ಅಂತ, ಯಾಕಂದರೆ ನೀರು ಥರ ಇರುತ್ತೆ ಹೊಟ್ಟೆಲಿದ್ದಾಗಲಿಂದ, ಅದು 2 ಭಯ. ನಾವು ಹುಟ್ಟಿದಾಗ ನಾವು ಹೊರಗಡೆ ಬರೋದು 2 ಭಯದೊಂದಿಗೆ ಮಾತ್ರ. ಎತ್ತರದ ಭಯ, ಸದ್ದಿನ ಭಯ, ಶಬ್ದದ ಭಯ. ಅದು ಬಿಟ್ಟರೆ ಬೇರೆ ಯಾವ ಭಯನೂ ಇಲ್ಲ. ಮಿಕ್ಕಿದ ಭಯಗಳನ್ನು ತಂದೆ ತಾಯಿಯಿಂದ, ಕುಟುಂಬದಿಂದ, ಸಮಾಜದಿಂದ ನಾವು ಅಕ್ವೆಂಟ್ ಮಾಡ್ಕೊಂಡ್ಬಿಡ್ತೀವಿ, ಬಾರೋ ಮಾಡ್ಕೋತೀವಿ. ಆ ಭಯ ಇದೆಯಲ್ಲ, ಸೋಲಿನ ಭಯ, ವೈಫಲ್ಯದ ಭಯ, ಯಾರೋ ಏನೋ ಅಂತಾರೆ, ಹಿಂಗಾಗ್ಬಿಟ್ರೆ ಹಿಂಗೆ, ನನ್ನ ಮರ್ಯಾದೆ, ನಾನು, ಈ ಕಾನ್ಸೆಪ್ಟ್, ಈ ಭಯ ಅನ್ನೋ ಕಾನ್ಸೆಪ್ಟನ್ನ ನಾವು ಬೆಳೆಸ್ಕೊತಾ ಹೋಗ್ತೀವಿ. ಒಂದು ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಮಕ್ಕಳ ಮಧ್ಯದಲ್ಲಿ, ಹಾವುಗಳನ್ನು ಬಿಟ್ಬಿಟ್ಟು. ಎಕ್ಸಾಕ್ಟ್ಲಿ, ವಂಡರ್ಫುಲ್ ಎಕ್ಸ್ಪೆರಿಮೆಂಟ್ ನೋಡಿ. ಅದು ನಾವು ಬರೋದೇ 2 ಭಯದ ಜೊತೆ. ಮಕ್ಕಳಿಗೆ ಅದನ್ನ ನೋಡಿ ಭಯನೇ ಆಗಿರ್ಲಿಲ್ಲ, ಯಾಕಂದ್ರೆ ಅದನ್ನ ನೋಡಿ ಭಯ ಪಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಇದೆಲ್ಲ ನಮಗೆ ನಾವು ಕಲ್ತದ್ದು, ಆಮೇಲೆ ಕಲ್ತದ್ದು, ಒಬ್ಬನ ನೋಡಿ ಒಬ್ಬ ಕಲ್ತಿದ್ದು. ನಾವು ಈ ಕಾರಣ ಕೊಡೋದನ್ನ ನಾವು ಬಿಟ್ಬಿಟ್ರೆ, ಮೇಯ್ನ್ ನಾವು ಮನೆಯಿಂದ ಶುರುವಾಗುತ್ತೆ. ಮನೆಯಿಂದ ಶುರುವಾಗಿದ್ದನ್ನು ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊತಾ ಹೋಗ್ಬಿಡ್ತೀವಿ. ಅದನ್ನೇ ನಿಜ ಅಂತ ನಂಬ್ತೀವಿ. ನಮ್ಮ ಇವತ್ತಿನ ಸ್ಥಿತಿಗೆ ನಾವೇ ಕಾರಣ. ಅದು ಗೆಲುವಿರ್ಬೋದು, ಸೋಲಿರ್ಬೋದು. ಬೇರೆಯವರು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅಪ್ಪ ಅಮ್ಮ ಹೆಂಡತಿ ಗುರು ಎಲ್ಲ ಕಾಂಟ್ರಿಬ್ಯೂಟರ್ಸ್ ಅಷ್ಟೇ. ಈಗ ಮೇಸ್ಟ್ ಎಲ್ರಿಗೂ ಪಾಠ ಮಾಡಿರ್ತಾರೆ, ಯಾಕೆ ಕೆಲವ್ರು ಮಾತ್ರ ರ್ಯಾಂಕ್ ಪಡ್ತಾರೆ, ಯಾಕೆ ಕೆಲವ್ರು ಫೇಲ್ ಆಗ್ತಾರೆ? ದೇ ಆರ್ ಆಲ್ ಕಾಂಟ್ರಿಬ್ಯೂಟರ್ಸ್. ಡೆಫಿನೆಟ್ಲಿ ದೇ ವಿಲ್ ಪುಷ್ ಯು. ಅವ್ರು ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಹೇಳ್ತಾರೆ. ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಬಾಯ್ಸ್ ಡೌನ್ಸ್ ಟು ಯು. ಅದು ನಿಮಗೇ ಬಂದು ನಿಲ್ಲುತ್ತೆ. ಆ ಜವಾಬ್ದಾರಿನ ನಾವು ಹೊರದನ್ನ ಕಲಿಬೇಕು. ನಮ್ಮ ಸಮಾಜ ತಿದ್ಕೋಬೇಕು ಅಂತಿದ್ರೆ ಅತಿ ದೊಡ್ಡವಾದ ಇದು. ಇಡೀ ಭೂಮಂಡಲನೇ ಭಗವಂತಂಗೆ ಸೇರಿದ್ದು. ನಾನೇನೋ SLC ಪಾಸ್ ಆಗ್ಬಿಟ್ರೆ ಮುಡಿ ಕೊಟ್ಬಿಡ್ತೀನಂತೆ, 100 ತೆಂಗಿನಕಾಯಿ ಹೊಡಿಸ್ತೀನಂತೆ. ಎಂಥ ಬಾಲಿಶ ಅಲ್ವಾ? ಇಡೀ ಭೂಮಂಡಲಕ್ಕೆ ಆತನೇ ಅಧಿನಾಯಕ, ಆತನಿಗೆ ಸೇರಿದ್ದು ಅಂದಾಗ ನಾವು ಅವನಿಗೂ ಬ್ರೇಮ್ ಮಾಡಿಬಿಡ್ತೀವಲ್ಲ ಮೇಡಮ್, ಅಲ್ವಾ? ಆಮೇಲೆ ಆತ ಪಾಪ ಭಗವಂತ ಇದ್ದಾನೆ, ಅವನು ನಮಗಿಂತ ಅಶಕ್ತರು ಕೋಟಿ ಜನ ಇದ್ದಾರಲ್ಲ, ಕೈ ಇಲ್ಲ ಕಾಲಿಲ್ಲ, ಏನೋ ಇಲ್ಲದ ನ್ಯೂನ್ಯತೆಗಳವ್ರು ಇದ್ದಾರೆ. ಆತ ಅವ್ರನ್ನ ಅಟೆಂಡ್ ಮಾಡ್ತಿರ್ತಾನೆ. ನನಗೇನೂ ಮಾಡಲಿಲ್ಲ ಭಗವಂತ. ಗುರು ನಿನಗೇನಾಗಿದೆ, ಕಾಲು ಕೈ ಚೆನ್ನಾಗಿದೆಯಲ್ಲ, ಹೆಲ್ಪ್ ಯುವರ್ ಸೆಲ್ಫ್. ಕಾರಣ ಕೊಡೋದು ಬಿಡಬೇಕು ಮೇಡಮ್. ನಮ್ಮ ಸಮಾಜದಲ್ಲಿ ಅತ್ಯಂತ ದೊಡ್ಡದು, ನೀವು ವೆಸ್ಟರ್ನ್ ಸಮಾಜದಲ್ಲಿ ನೋಡಿ, ನಿನ್ನಣೆ ಬರ ಅಂತಾರೆ. ಅಪ್ಪ ಅಮ್ಮ ಐ ಹ್ಯಾವ್ ಸೀನ್ ತುಂಬ ವೆಲ್ ಟು ಡೂ, ತುಂಬ ಚೆನ್ನಾಗಿರ್ತಾರೆ. 18ಕ್ಕಿಂತ ಮುಂಚೆನೇ ಅವು ದುಡಿತಿರುತ್ತವೆ, ಅವುಗಳ ದುಡ್ಡು. ನಿನಗೆ ಊಟ ಬಟ್ಟೆ ಕೊಡ್ತೀವಿ, ಇನ್ನು ಮಿಕ್ಕಿದ್ದು ಎಕ್ಸ್ಟ್ರಾ ಬೇಕೋ ನೀನು ದುಡ್ಕೋ ಅಂತಾರೆ. ನಾನು ಐ ಹ್ಯಾವ್ ಸೀನ್ ಎಷ್ಟು ದೊಡ್ಡ ಮನೆ ಹುಡುಗರು ಬಂದು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾರೆ, 2 hours 3 hours. ನಾವು ಕಳಿಸ್ತೀವಾ? ಒಂದು ಸ್ವಲ್ಪ ಇತ್ತು ಅಂದರೆ ನಮ್ಮ ಮಗ ಹೋಗಿ ಯಾವುದೋ ಒಂದು ಅಂಗಡೀಲಿ ಕೆಲಸ ಮಾಡೋದನ್ನು ಒಪ್ಕೋತೀವಾ? ಒಪ್ಪೋದಿಲ್ಲ ನಾವು. ನಾನು ಹೇಳೋದಿಷ್ಟೇ, ಕಾರಣ ಕೊಡೋದು ನಿಲ್ಲಿಸ್ಬಿಟ್ರೆ ನಮ್ಮ ಸಮಾಜ ಅಲ್ಲಿ ಹಂಗಲ್ಲ. ನಿನ್ನಣೆ ಬರ, ನೀನು ಬಿದ್ದೆ, ನಿಂದು ಅಂತ ಹೇಳ್ತಾರೆ. ಚಿಕ್ಕ ಮಗುವಿಂದ ಅವ್ರನ್ನ ಇಂಡಿಪೆಂಡೆಂಟ್ ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ನಾವು ತಿದ್ಕೋಬೇಕಾಗಿರೋದು ಒಂದು ಅತ್ಯಂತ ಪ್ರಮುಖವಾದದ್ದು, ಓನ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು. ಮಕ್ಕಳಿಂದನೇ ಓನ್ ಯುವರ್ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಜವಾಬ್ದಾರಿ. ಖಂಡಿತ. ನನ್ನ ತಮ್ಮನ ಮಗು 3 ವರ್ಷ, ಅವ್ನಿಗೆ ಹೇಳ್ತಾರೆ ಇಲ್ಲಿ ಉಗ್ಯಂಗಿಲ್ಲ, ಇಲ್ಲಿ ಉಚ್ಚೆ ಮಾಡೋಂಗಿಲ್ಲ ಅಂತ. ಮಾಡಿದ್ರೆ ಅವನೇ ಒರೆಸ್ಬೇಕಲ್ಲಿ. 3 ವರ್ಷದ ಮಗು ಮಾಡುತ್ತೆ.
ಅದು ನೀವು ಬೆಳೆಸೋದ್ರ ಮೇಲೆ ಹೋಗುತ್ತೆ. ನಮ್ಮ ಸಮಾಜದಲ್ಲಿ ಅದೊಂದು ಓನ್ ಯುವರ್ ರೆಸ್ಪಾನ್ಸಿಬಿಲಿಟಿನ ಒಂದು ಲೈನು ನಾವು ಕಲ್ತು ಬಿಟ್ಟರೆ, ಅದೇ ಹೇಳಿದೆ ನಾನು, ನಮ್ಮ ಪರಿಸ್ಥಿತಿಗೆ ನಾವು ಕಾರಣ. ಅದೊಂದು ನೀವು ಅಕ್ಸೆಪ್ಟೆನ್ಸ್ ಅದನ್ನು ತೊಗೊಂಡ್ರೆ, ಇವತ್ತು ಸೋಲೋ ಗೆಲುವು ನಾವು ರೀಸನ್ ಕೊಡ್ತೀವಿ. ಅದನ್ನು ಬಿಟ್ಟುಬಿಟ್ರೆ ಅವತ್ತಿಂದ ಹೊಸ ಬದುಕು ಶುರು. ವಂಡರ್ಫುಲ್.